ಇವತ್ತು ಒಂದು ಕಡೆಗೆ ಸಭೆಯನ್ನು ಮಾಡ್ತಾರಂತೆ, ತದನಂತರ ಇನ್ನೊಂದು ಕಡೆಗೆ ಕೋರ್ಟ್ನಲ್ಲೂ ಕೂಡ ಈ ವಿಚಾರ ಬರ್ತಾ ಇರೋದು. ಯಾಕೆ ಅಂತಂದ್ರೆ ಕಮಲ್ ಹಾಸನ್ ಹೋಗಿರೋದು ಕೋರ್ಟಿಗೆ. ಏನು ಅಂತಂದ್ರೆ ವಿತರಕರು ಈಗ ನನ್ನ ಚಿತ್ರವನ್ನ ಇಲ್ಲಿ ಬ್ಯಾನ್ ಮಾಡ್ತಾ ಇದ್ದಾರೆ, ಚಿತ್ರ ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಚಿತ್ರ ಬಿಡುಗಡೆಗೆ ಹೈಕೋರ್ಟ್ ನಿರ್ದೇಶನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ವಿಚಾರಣೆಗೆ ಬರುತ್ತಂತೆ ಈ ಅರ್ಜಿ. ಕಮಲ್ ಹಾಸನ್ ಕ್ಷಮೆ ಯಾಚಿಸದೇನೆ ಉದ್ದಟತನವನ್ನು ಮೆರೀತಾ ಇರೋದು. 5ನೇ ತಾರೀಕು ರಿಲೀಸ್ ಆಗ್ತಾ ಇರೋದು ಈ ಸಿನಿಮಾ. ರಿಲೀಸ್ಗೆ ಕರ್ನಾಟಕದಲ್ಲಿ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ವ್ಯಕ್ತಿಗೆ ಬೇಕಾಗಿರುವಂಥದ್ದು ಈ ಚಿತ್ರದ ಪ್ರಮೋಷನ್. ಈ ವ್ಯಕ್ತಿ ಮಾತನಾಡದೇ ಇದ್ದಿದ್ರೆ ಆ ಚಿತ್ರ ಎಲ್ಲಿತ್ತು ಏನು ಅನ್ನೋದು ತುಂಬ ಜನರಿಗೆ ಗೊತ್ತೇ ಇರಲಿಲ್ಲ. ಯಾವ ಚಿತ್ರ ಅನ್ನೋದು ಗೊತ್ತಿರಲಿಲ್ಲ. ಇದಕ್ಕೆ ಪ್ರಮೋಷನಿಗೋಸ್ಕರ ಕಾರಣ ಈ ಚಿತ್ರದ ನಿರ್ಮಾಪಕರಲ್ಲಿ ಅವರು ಒಬ್ಬರು ಅಂತ ನಾನು ಕೇಳ್ಪಟ್ಟಿದ್ದೆ. ಸೊ ಹಾಗಾಗಿ ಕಾಸಿಲ್ಲದೇ ಪ್ರಚಾರ ತಗೊಳ್ಳುವಂಥ ವ್ಯಕ್ತಿ ಈಗ ಪುಕ್ಸಟ್ಟೆ ಪ್ರಚಾರ ತಗೊಂಡು ಈಗ ಕೊನೆಯ ಟೈಮಲ್ಲಿ ಡೆಡ್ಲೈನ್ ಕೊಟ್ಟಿದ್ದಾರಲ್ಲ, ಈಗ 12 ಗಂಟೆ ಏನೋ ಅಂಥೇಳಿ ಅಷ್ಟರೊಳಗೆ ಕೇಳಿಸೋ ರೀತಿಯಲ್ಲಿ ಡ್ರಾಮಾ ಮಾಡಿಕೊಂಡು ಆಮೇಲೆ ಅವ್ರಿಗೂ ಬೇಕಲ್ಲ ಈಗ ಕಾಸು. ಎಲ್ಲರೂ ದುಡ್ಡಿನ ಮುಂದೆ ಇನ್ನೇನು ಇಲ್ಲ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ ಎಲ್ಲರೂ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಎಷ್ಟೊತ್ತಿಗೆ ಇವತ್ತು ವಿಚಾರಣೆಗೆ ಬರ್ಬೋದು ಕೋರ್ಟ್ನಲ್ಲಿ? ಅರುಣ್, ಇವತ್ತು 11:30 ಸುಮಾರಿಗೆ ಈ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ನಿನ್ನೆ ಕೂಡ ಈಗಾಗಲೇ ಅರ್ಜಿ ಸಲ್ಲಿಸಿದ್ರು ಕಮಲ್ ಹಾಸನ್ ಸಂಬಂಧಪಟ್ಟ ಹಾಗೆ. ಇವತ್ತು 11:30 ಸುಮಾರಿಗೆ ಈ ಅರ್ಜಿ ವಿಚಾರಣೆಗೆ ಬರಲಿದೆ. ಅವರ ಸಿನಿಮಾ ಏನು ಗುರುವಾರ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ಅದನ್ನು ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಮತ್ತು ವಿತರಕರು ಮತ್ತು ಥಿಯೇಟರ್ಗಳಿಂದವೆ ಅವಕ್ಕೆ ಭದ್ರತೆ ಕೊಡುವಂತೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ಕೊಡಬೇಕು ಅಂತ ಹೈಕೋರ್ಟ್ಗೆ ಅವರು ಮನವಿ ಸಲ್ಲಿಸಿರುವಂಥದ್ದು. ಇವತ್ತು 11:30 ನಂತರದಲ್ಲಿ ಈ ಅರ್ಜಿ ವಿಚಾರಣೆ ನಡೆಯೋದಿದೆ. ಇದರ ಮಧ್ಯದಲ್ಲಿ ಈಗಾಗಲೇ ವಾಣಿಜ್ಯ ಮಂಡಳಿ 12 ಗಂಟೆ ತನಕ ಏನು ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. 12 ಗಂಟೆ ನಂತರದಲ್ಲಿ ಏನಾದರೂ ಅಲ್ಲಿ ಅಷ್ಟರೊಳಗಡೆ ಅವರು ಕ್ಷಮೆ ಕೇಳಿಲ್ಲ ಅನ್ನೋದಾದರೆ ಕರ್ನಾಟಕದಲ್ಲಿ ಅವರ ಆ ಸಿನಿಮಾನ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಅವರು ಪಟ್ಟಿ ಹಿಡಿದಿರುವಂಥದ್ದು. ಇದ್ರ ಜೊತೆಗೆ ಕಮಲ್ ಹಾಸನ್ ಕೂಡ ಈಗಾಗಲೇ ಆ ಕ್ಷಮೆ ಕೋರಿಲ್ಲ, ಇಲ್ಲಿ ತನಕ ಕೂಡ ಕ್ಷಮೆ ಕೋರಿಲ್ಲ. ಅದ್ರ ಬದಲಾಗಿ 2 ದಿನಗಳ ಹಿಂದೆ DGಗೆ ಪತ್ರ ಬರೆದಿದ್ರು. ಅಂದರೆ ನಾವು ಸಿನಿಮಾ ರಿಲೀಸ್ ಆಗುತ್ತೆ, ಅದಕ್ಕೆ ಸೂಕ್ತ ಭದ್ರತೆ ಕೊಡಬೇಕು ಅಂತ DG ಕೂಡ ಪತ್ರ ಬರೆದಿರ್ತಾರೆ. ಆದರೆ ಆ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ಯಾವುದೇ ಅವರಿಗೆ ರೆಸ್ಪಾನ್ಸ್ ಸಿಗಲ್ಲ. ರೆಸ್ಪಾನ್ಸ್ ಸಿಗದ ಹಿನ್ನೆಲೆಯಲ್ಲಿ ಇವತ್ತು ಕೊನೆ ಹಂತಕ್ಕೆ ಇನ್ನೇನು ಸಿನಿಮಾಗೆ ಇನ್ನೊಂದು 1 ದಿವಸಗಳಷ್ಟೇ ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಅವರು ಹೈಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಹೈಕೋರ್ಟ್ ಕೂಡ ಇವತ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ. ವಿಚಾರಣೆ ವೇಳೆಯಲ್ಲಿ ಅವರಿಗೆ ಸಿನಿಮಾಗೆ ಅವಕಾಶ ಕೊಡುತ್ತಾ ಅಥವಾ ಬೇರೆ ಏನಾದರೂ ಸೂಚನೆ ಕೊಡುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಸದ್ಯಕ್ಕೆ ಕರ್ನಾಟಕದಾದ್ಯಂತ ಬರೀ ಚಲನಚಿತ್ರ ವಿತರಕರಲ್ಲದೇ ಅದನ್ನು ಯಾರು ಕೂಡ ವಾಣಿಜ್ಯ ಮಂಡಳಿ ಯಾರೂ ಕೂಡ ಅದಕ್ಕೆ ಸಿನಿಮಾನ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಅವಕ್ಕೆ ಒಂದು ಬಿಡುಗಡೆ ಆದರೆ ಆ ಥಿಯೇಟರ್ಗೆ ಮುತ್ತಿಗೆ ಹಾಕ್ತೀವಿ ಮತ್ತು ಬೆಂಕಿ ಹಾಕ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕೊನೆ ಆಪ್ಷನ್ ಆಗಿ ಈಗ ಕಮಲ್ ಹಾಸನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. 11:30 ನಂತರದಲ್ಲಿ ಅವರು ಸಿನಿಮಾಗೆ ಅವಕಾಶ ಕೊಡುತ್ತಾ ಇಲ್ವಾ ಅನ್ನೋದು ಗೊತ್ತಾಗಬೇಕಾಗಿದೆ. ಅರುಣ್. ಓಕೆ ಉಮೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.